ಎಲ್ಲರ ಮನೆಯಲ್ಲಿ ಪೊರಕೆಯನ್ನು ಬಳಕೆ ಮಾಡುತ್ತೇವೆ. ಆದರೆ ಜ್ಯೋತಿಷ್ಯದಲ್ಲಿ ಪೊರಕೆ ಬಳಸಲು ಕೆಲವು ನಿಯಮಗಳಿವೆ. ನಾವು ಆ ನಿಯಮಗಳನ್ನು ಮೀರಿದರೆ ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗಾದರೆ ಪೊರಕೆಯನ್ನು ಬಳಸುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುವ ಸಣ್ಣ ಮಾಹಿತಿ ಇಲ್ಲಿದೆ. ವಾಸ್ತುಶಾಸ್ತ್ರದಲ್ಲಿ ಪೊರಕೆಗೆ ಅಪಾರ ಪ್ರಾಮುಖ್ಯತೆ ಇದೆ. ಇದರಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಪೊರಕೆಯನ್ನು ನಾವು ಕಾಲಿನಿಂದ ಮುಟ್ಟುವುದಿಲ್ಲ ಅಥವಾ ಅದನ್ನು ಬಳಕೆ ಮಾಡುವಾಗ ಕೆಲವು ವಿಚಾರಗಳನ್ನು ಪಾಲಿಸುತ್ತೇವೆ. ಮುಖ್ಯವಾಗಿ ನಾವು ಕಸಗುಡಿಸುವಾಗ ಯಾರಾದರೂ ಮನೆಯಿಂದ ಹೊರಟಿದ್ದರೆ ಅದನ್ನು ಅಲ್ಲಿಯೇ ಅರ್ಧಕ್ಕೆ ನಿಲ್ಲಿಸಬೇಕು. ನಿಮಗೆ ಅವರು ಹೋಗುವ ವಿಚಾರ ಮೊದಲೇ ಗೊತ್ತಿದ್ದರೆ ಅವರು ಹೊರಡುವ ಮೊದಲೇ ಅಥವಾ ನಂತರವೇ ಕಸಗುಡಿಸುವುದು ಸೂಕ್ತ. ಏಕೆಂದರೆ ಯಾರಾದರೂ ಹೊರಗೆ ಹೋಗುವಾಗ ಮನೆಗುಡಿಸುವುದರಿಂದ ಅವರು ಮಾಡಲು ಹೊರಟ ಕೆಲಸದಲ್ಲಿ ಸಮಸ್ಯೆ ಆಗುತ್ತದೆ. ಇದರ ಜೊತೆಗೆ ಅವರಿಗೆ ತೊಂದರೆ ಮಾಡಿದ ಕಾರಣದಿಂದ ನಿಮಗೂ ಆರ್ಥಿಕ ಸಮಸ್ಯೆಗಳಾಗುತ್ತವೆ ಎನ್ನಲಾಗುತ್ತೆ. ಮತ್ತೊಂದು ವಿಚಾರ ಎಂದರೆ ಮನೆಯಿಂದ ಹೊರಗೆ ಹೋಗುವಾಗ ಹೇಗೆ ಕಸಗುಡಿಸಬಾರದು, ಹಾಗೆಯೇ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಅಡ್ಡ ಇಡಬಾರದು. ಮನೆಯಿಂದ ಹೊರಗೆ ಹೋಗುವವರು ಮುಂದೆ ಪೊರಕೆ ಕಾಣಿಸಬಾರದು ಕೂಡ ಎಂದು ಹೇಳಲಾಗುತ್ತದೆ. ಮೊದಲೇ ಹೇಳಿದಂತೆ ಈ ಪೊರಕೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ. ಇದು ನಮ್ಮ ಅದೃಷ್ಟವನ್ನು ಹೊಂದಿರುತ್ತದೆ. ಯಾರಾದರೂ ಇದನ್ನು ದಾಟಿಕೊಂಡು ಹೋದರೆ ಅಥವಾ ಅವರು ಹೋಗುವಾಗ ಅಡ್ಡವಾಗಿ ಕಂಡರೆ ನಮ್ಮ ಅದೃಷ್ಟ ಸಹ ಅವರ ಜೊತೆಯೇ ಹೋಗುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ಮನೆಯಲ್ಲಿ ಪೊರಕೆ ಇಡುವಾಗ ಕೆಲ ತಪ್ಪುಗಳನ್ನು ಮಾಡಬಾರದು. ಅದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಹಾಳಾಗುತ್ತದೆ. ಮುಖ್ಯವಾಗಿ ನೀವು ಪೊರಕೆಯನ್ನು ಮನೆಯೊಳಗೆ ಇಡುವಾಗ ಅದನ್ನು ಯಾವಾಗಲೂ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ಈ ದಿಕ್ಕನ್ನು ಬಿಟ್ಟು ಪೊರಕೆಯನ್ನು ಬೇರೆ ಯಾವುದೇ ದಿಕ್ಕಿನಲ್ಲಿ ಇಡಬಾರದು. ಅಲ್ಲದೆ ನೀವು ಪೊರಕೆಯನ್ನು ತಾರಸಿಯ ಮೇಲೆ ಅಥವಾ ನಿಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಇಡಬಾರದು. ಈ ರೀತಿ ಇಟ್ಟರೆ ಹಣದ ಕೊರತೆ ಆಗುತ್ತದೆ. ಧನ್ಯವಾದಗಳು. ಒಂದು ವೇಳೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.